23ರ ಚುನಾವಣೆಯ ನಂತರ ಅಲ್ಲಿಂದ 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹೈಕಮಾಂಡ್ ಸೂಚನೆಯಂತೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದರು. ರಾಜ್ಯಪಾಲರು ಊರಲ್ಲಿ ಇಲ್ಲದ ಕಾರಣ, ಕುಟುಂಬದ ಕೆಲವು ಕಾರಣಗಳಿಂದಾಗಿ ಅವರ ಕಾರ್ಯದರ್ಶಿಯವರಿಗೆ ಸಲ್ಲಿಸಿಬಿಟ್ಟರು. ಯಾಕಷ್ಟು ಅರ್ಜೆಂಟು ಐ ಹ್ಯಾವ್ ನೋ ಐಡಿಯಾ. ಕಾರಣ ತಾನಾಗಿ ಹೋಗಿ ಸ್ವಯಂ ಪ್ರೇರಿತನಾಗಿ ಕೊಡುತ್ತಿದ್ದೇನೆ, ಅದು ಮುಂದೆ ಬರುವ ಮುಖ್ಯಮಂತ್ರಿಯ ಜೊತೆಯಲ್ಲೇ ಹೋಗುತ್ತಿದ್ದೇನೆ ಅಂದಾಗ ಕಾರ್ಯದರ್ಶಿಗೆ ಕೊಟ್ಟು ಬರುವ ಆತುರವೇನಿತ್ತು? ಇವತ್ತು ರಾತ್ರಿನೋ ನಾಳೆನೋ ರಾಜ್ಯಪಾಲರು ಬಂದ ಮೇಲೆ ಕೊಟ್ಟಿದ್ರು, ಏನು ದೇಶ ಬಿದ್ದೋಗ್ತಿರ್ಲಿಲ್ವಲ್ಲ? ಇಲ್ಲಿ ಆಕಾಶ ಬೀಳ್ತಿರಲಿಲ್ಲ, ವಿಧಾನಸೌಧ ಮುರುಕತ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ಐ ಡೋಂಟ್ ನೋ, ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಆ ಆತುರವನ್ನು ಹೈಕಮಾಂಡ್ ಯಾಕೆ ತೋರಿಸಿದೆ ಸಿದ್ದರಾಮಯ್ಯನವರ ಕೈಯಲ್ಲಿ ಕೊಡಿಸುವ ಮೂಲಕ? ಐ ಡೋಂಟ್ ನೋ, ನನಗೆ ಐಡಿಯಾ ಗೊತ್ತಿಲ್ಲ. ಸ್ಟಿಲ್ ಕೊಟ್ಟು ಬಂದಿದ್ದಾರೆ. ಮುಖ್ಯಮಂತ್ರಿ ಕೊಟ್ಟು ಬಂದ ನಂತರ ಬಹುಜನ ಅದನ್ನು ತ್ಯಾಗವೆಂಬಂತೆ ಬಣ್ಣಿಸಿದ್ದಾರೆ. ನೋ, ಐ ಡೋಂಟ್ ಥಿಂಕ್ ಇದು ತ್ಯಾಗದ ಪ್ರಶ್ನೆ ಇಲ್ಲ. ಇದರಲ್ಲಿ ಯಾರೂ ಅದಕ್ಕೆ ಅನಾವಶ್ಯಕವಾದ ಅರ್ಥಗಳನ್ನು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿ ತಾನು ಕೊಟ್ಟ ಮಾತನ್ನು, ವಚನವನ್ನು ಪಾಲನೆ ಮಾಡಿದ್ದಾರೆ ಅಂತ ಹೇಳಿ ಸರಿ, ವಚನ ಭ್ರಷ್ಟರಾಗಲಿಲ್ಲ ಸರಿ, ಅಧಿಕಾರಕ್ಕೆ ಅಂಟಲಿಲ್ಲ ಸರಿ, ತ್ಯಾಗ ನೋ, ಬಿಕಾಸ್ ಅವರೇ ಒಪ್ಪಿ ಆಗಿತ್ತು. ಒಪ್ಪಿ ಆಗಿದ್ದನ್ನು ತ್ಯಾಗ ಅಂತ ಹೇಗೆ ಹೇಳ್ತೀರಿ? ಒಳ್ಳೆ ಕಥೆ ಆಯ್ತಲ್ಲ. ಹಾಗಾದ್ರೆ ಉಳ್ಕೊಂಡಿದ್ದಿದ್ದರೆ ಅದು ನ್ಯಾಯಬದ್ಧವೋ ಒಪ್ಪಂದಕ್ಕೆ ವಿರುದ್ಧವಾಗಿ? ನೋ, ಇಟ್ಸ್ ವೆರಿ ಅನ್ಫೇರ್ ಆರ್ಗ್ಯುಮೆಂಟ್ಸ್. ಅದು ತ್ಯಾಗದ ಪ್ರಶ್ನೆ ಇಲ್ಲ. ಬಟ್ ಉಳಿದಿದ್ದೆಲ್ಲ ನಿಜ. ಮುಖ್ಯಮಂತ್ರಿಗಳು ಕೊಟ್ಟರು, ಬಹು ಸಹಜವಾಗಿ ಅವರ ಜೊತೆಯಲ್ಲಿದ್ದ ಆಪ್ತರು, ಊರಿನವರು, ಗೆಳೆಯರೋ ಅಥವಾ ಯಾರೋ ಅವರೆಲ್ಲ ಒಂದಷ್ಟು ಬೇಸರಗೊಂಡರು, ಕೆಲವರು ಹತ್ರಂತೆ. ಅಳೋ ಸೀನ್ಗಳನ್ನು ಮುಖ್ಯಮಂತ್ರಿಗಳು ಹೋಗುವಾಗ ನಾನು 2 ಹಂತದಲ್ಲಿ ನೋಡಿದ್ದೇನೆ. ಒಂದು, ಬಹಿರಂಗವಾಗಿ ಜನರೇ ಗೋಳಾಡಿರುವುದು, ಹೆಗಡೆ ಅವರು ಹೋಗಿದ್ದ ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇವರು ಮುಖ್ಯಮಂತ್ರಿ ಆದಾಗ ಇವ್ರದ್ದು ನೋಡಿದ್ದೀವಿ. ಎರಡನೇದು, ಕುಮಾರಸ್ವಾಮಿ ಆದಾಗಲೂ ನೋಡಿದ್ದೀವಿ. ನಾವು ನೋಡಿಲ್ಲ ಅಂತೇನಿಲ್ಲ, ಕೆಲವರು ವಿಚಾರದಲ್ಲಿ ನೋಡಿದ್ದೀವಿ. ಇನ್ನೊಂದು, ಇವರ ಆಪ್ತ ಸಿಬ್ಬಂದಿ ಏನಿರ್ತಾರೆ, ಆ ಸಿಬ್ಬಂದಿಗಳು ಗೋಳಾಡೋದು ಅದು ಕಾಮನ್. ಅದು ಎಲ್ಲ ಸಿ ಎಂಗಳ ಸಿಬ್ಬಂದಿನೂ ಗೋಳಾಡಿರ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. ಹಾಗಾಗಿ ಒಂದಷ್ಟು ಜನ ಬೇಜಾರಾಗಿದೆ, ಗೋಳಾಡಿದ್ದಾರೆ. ದಟ್ಸ್ ಓಕೆ. ಇನ್ನು ಖಾಸಗಿ ಕಾರನ್ನು ಬಿಟ್ಟು ಅವರು ಲೋಕಭವನಕ್ಕೆ ಹೋಗಿದ್ದರು. ನಾಟ್ ನೆಸೆಸರಿ ಎಗೈನ್ ನನ್ನ ಪ್ರಕಾರದಲ್ಲಿ. ಹೀ ಈಸ್ ಸ್ಟಿಲ್ ಎ ಚೀಫ್ ಮಿನಿಸ್ಟರ್. ಈಗಲೂ ಹೀ ಈಸ್ ಎ ಚೀಫ್ ಮಿನಿಸ್ಟರ್ ಟೆಕ್ನಿಕಲಿ ಆ್ಯಂಡ್ ಲೀಗಲಿ. ಮಾರಲಿ ಅವ್ರ ನಿರ್ಧಾರಗಳನ್ನು ತೊಗೋಬೋದು ಬಿಡ್ಬೋದು ಅನ್ನೋದು ಬೇರೆ ವಿಚಾರ, ತೊಗೋಬಾರ್ದು ಅಷ್ಟೇ. ಆಗ ಒಂದೇ ಕಾರಲ್ಲಿ ಹೋದರು, ಬೈರತಿ ಸುರೇಶನ ಕರ್ಕೊಂಡು ಹೋದ್ರಂತೆ ಕಾರಲ್ಲಿ. ಭಾಳ ಜನ ಹೋಗಿದ್ದರು. 2 ಬಾರಿ ಮುಖ್ಯಮಂತ್ರಿ, 2 ಬಾರಿ ವಿಪಕ್ಷ ನಾಯಕ ಎಲ್ಲ ಆಗಿದ್ದರು, DCM ಕೂಡ ಆಗಿದ್ದರು. ಇನ್ನು 2 ವರ್ಷ ನಾನು ಶಾಸಕನಾಗಿರ್ತೀನಿ ಅಂದರು. ನಂತರ ಇದೆಲ್ಲ ಮುಗಿಸ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಬಹು ದೀರ್ಘಕಾಲದ ಪ್ರೆಸ್ ಕಾನ್ಫರೆನ್ಸ್, ಎಲ್ಲರೂ ಭಾಳ ಪೇಷಂಟ್ ಆಗಿದ್ದರು ಅಂತ ಕಾಣುತ್ತೆ. ಇವತ್ತು ಕೆಲ ದಿನಗಳಿಂದ ಸಿದ್ದರಾಮಯ್ಯನವರ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳು ಬಹಿಷ್ಕಾರ ಮಾಡಿಕೊಂಡಿದ್ವು, ಹೆಚ್ಚು ಕಡಿಮೆ. ಬೇಕಿದ್ರೆ ಬಂದ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ ನಮ್ಮ ಜಾಗಕ್ಕೆ ಅಂತ ಅನ್ನೋ ಲೆವೆಲಲ್ಲಿ ಇತ್ತು. ಇವತ್ತು ಬಹುಶಃ ಕೊನೆ ದಿನ ಅನ್ನೋ ಕಾರಣಕ್ಕೆ ಅನುಕಂಪದಿಂದ ಎಲ್ಲರೂ ತುಂಬ ಪೇಷಂಟಾಗಿದ್ದರು ಅಂತ ಕಾಣುತ್ತೆ. ಭಾಳ ದೀರ್ಘಕಾಲದವರ ಭಾಷಣವನ್ನು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ದಟ್ಸ್ ಫೇರ್, ಅದು ಅವ್ರು ಮಾಡಬೇಕಾದ್ದೇ ಅವ್ರ ಕೊನೆ ದಿನ ಅದು. ಈಗ ಅದಕ್ಕೆ ಏನು ಅಂತ ಆಮೇಲೆ ನೋಡೋಣ, ಅದಕ್ಕೆ ಬರೋದಕ್ಕೆ. ಇದೆಲ್ಲ ನಂತರ ಅವರು ದಿಲ್ಲಿಗೆ ಹೊರಟಿದ್ದಾರೆ. ಕೆಲವರು ಹೇಳ್ತಿರೋದು ಸೋನಿಯಾ ಗಾಂಧಿಯವರು ರಾಜೀನಾಮೆ ಕೊಟ್ಟ ಮೇಲೆ ಬಂದು ನೋಡಿ ಅಂತ ಹೇಳಿದ್ರು ಅಂತಂತಾರೆ, ಹಾಗಾಗಿ ಹೋಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಂತ. ಇನ್ನು ಕೆಲವರು ಇಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಯಾರನ್ನು ಬೇಕಾದ್ರೂ ಭೇಟಿ ಮಾಡ್ಬೋದು. ಬಟ್ ನನ್ನ ಲೆಕ್ಕಾಚಾರದಲ್ಲಿ ದಿ ಕ್ಯಾಬಿನೆಟ್ ಫಾರ್ಮೇಷನ್ ಎಕ್ಸರ್ಸೈಸ್ ಏನಿದೆ, ಕಸರತ್ತು ಪ್ರಾರಂಭ ಆಗಿದೆ. ಆ ಕಸರತ್ತಿನ ಒಂದು ಭಾಗವಾದರೂ ಇವರ ಈ ಭೇಟಿಯ ಕಾಲದಲ್ಲಿ ಪ್ರಸ್ತಾಪ ಅಥವಾ ಚರ್ಚೆಗೆ ಗುರಿಯಾಗುತ್ತೆ, ಯಾವ ಅನುಮಾನವೂ ಇಲ್ಲ. ಈ ಮಧ್ಯೆ ದೆಹಲಿಗೆ ಹೋಗ್ತಾ ಇದ್ದ ವಿಮಾನ ದೆಹಲಿಯಲ್ಲಿ ಇಳಿಯೋಕ್ಕಾಗಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಗುಡುಗು ಎಲ್ಲ, ಬಿಸಿಲೆಲ್ಲ ಇದೆಯಂತೆ. ಮಳೆ, ಗುಡುಗು ಮತ್ತು ಮಿಂಚೆಲ್ಲ ಇತ್ತಂತೆ. ಹಾಗಾಗಿ ಅಲ್ಲಿ ಇಳಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ತೊಗೊಂಡೋಗಿ ಜೈಪುರದಲ್ಲಿ ಇಳಿಸಿದ್ದಾರೆ. ತುರ್ತು ಭೂಸ್ಪರ್ಶ ಅಲ್ಲ, ವಿಮಾನ ಅಲ್ಲಿ ಇಳಿದಿದೆ ಅಷ್ಟೇ ಜೈಪುರದಲ್ಲಿ. ಈಗ ಅಲ್ಲಿಂದ ಇಲ್ಲಿ ಹವಾಮಾನ ಸರಿ ಹೋದ ನಂತರ ಇಲ್ಲಿ ದಿಲ್ಲಿನಲ್ಲಿ ಬಹುಶಃ ವಾಪಸ್ಸು ಫ್ಲೈ ಬ್ಯಾಕ್ ಆಗಿ ದಿಲ್ಲಿಗೆ ಬಂದು ಇಳಿತಾರೆ. ಎಸ್, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿಲ್ಲ. ರಾಜೀನಾಮೆ ಪತ್ರವನ್ನು ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ಸಂವಿಧಾನದ ಪ್ರಕಾರ ಮಾಡಲೇಬೇಕು. ಪ್ರೊಸೀಜರ್ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಂದು ಸಾರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ಮೇಲೆ
ಅಂಗೀಕಾರ ಮಾಡಿ ಮುಂದಿನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬರೂ ಕೇಳಲಿಲ್ಲ. ನಾನಾಗಿದ್ದು ಕೇಳಬೇಕಾಗಿತ್ತು ಅದನ್ನು. ಏನು ಆತುರ? ರಾಜೀನಾಮೆಯನ್ನು ಕಾರ್ಯದರ್ಶಿಗೆ ಕೊಟ್ಟು ಬರುವ ಆತುರ ನಿಮಗೇನಾರು ಇಬ್ಬರು ಭಾಳ ಆಳವಾಗಿ ಅದರಲ್ಲಿ ತೊಡಗಿಸಿಕೊಂಡಿದ್ದರಿಂದ ವರದಿಗಾರಿಕೆಯಲ್ಲಿ ನಿಮ್ಗೇನಾರು ಹೊಳೆದಿದೆಯಾ? ವೈ ಸರ್ ಅಂದರೆ ವೈ ಅಲ್ಲ ಅವರು ಅದು ಫಿಕ್ಸ್ ಮಾಡ್ಕೊಂಡಿದ್ರು ಸರ್. ಅಂದರೆ ಇಂಥ ದಿನ ನಾಳೆ ಫಿಕ್ಸ್ ಮಾಡಿದ್ರೆ ಏನಾಗ್ತಿತ್ತು? ಗವರ್ನರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ರು ಅನ್ನೋ ಕಾರಣಕ್ಕೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗವರ್ನರ್ ಹೋಗಿಲ್ಲ, ಬೆಳಗ್ಗೆ ಹೋಗಿರೋದು, ನೈಟ್ ಸರ್, ನೆನ್ನೆ ರಾತ್ರಿನೇ ಹೋಗಿರೋದು. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗೂ ಹೋಗಿರಲಿ, ಅವ್ರ ಕುಟುಂಬದೇನೋ ಕಾರಣಕ್ಕೆ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಹುಷಾರಿಲ್ಲ ಅನ್ಕೊಂಡೇನೋ ಹೋಗಿದ್ದಾರೆ ಅಂತ. ಇನ್ನು ನಾಳೆ ಕೊಟ್ಟಿದ್ರೆ ಏನಾಗ್ತಿತ್ತು? ಓಕೆ, ನಾಳಿದ್ದು ಕೊಟ್ಟಿದ್ರೆ ಏನಾಗ್ತಿತ್ತು? ಯಾವಾಗ ಕೊಡುವುದು ತಡವಾದರೆ ಸಮಸ್ಯೆ ಆಗುತ್ತೆ ರಾಜಕಾರಣದಲ್ಲಿ ಅಂದರೆ, ಕೊಡಬೇಕಾದ ಲೀಡರು ರೆಬೆಲ್ ಆಗಿದ್ದರೆ, ಅವರ ಬೆನ್ನ ಹಿಂದೆ ಏನೋ ನಡೀತಾ ಇದ್ದರೆ, ಅವರ ಪರವಾಗಿ ಶಾಸಕರು ರೊಚ್ಚಿಗೇಳ್ತಾ ಇದ್ದರೆ, ಬಹಿರಂಗವಾಗಿ ಸವಾಲುಗಳನ್ನು ಹಾಕುವ ಹಂತಕ್ಕೆ ಬರ್ತಾ ಇದ್ದರೆ, ಗುಂಪು ಗುಂಪಾಗಿ ಒಡೆದು ಹೋಗುತ್ತಿದ್ದರೆ, ಇನ್ನೊಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಪಕ್ಷಿಯಂತೆ ಕಾಯುತ್ತಾ ಇದ್ದರೆ ಭಯ, ಫಸ್ಟ್ ಕೊಡಿಸು ಅಂತ ಕೊಡಿಸ್ಬಿಡ್ಬೇಕು. ಇಲ್ಲಿ ಏನಿಲ್ವಲ್ಲ, ಎವ್ರಿಥಿಂಗ್ ಈಸ್ ಸೋ ಸ್ಮೂತ್. CM ಬಹುಶಃ ಕೊಟ್ಟ ಮಾತಿನ ನಂತರ ನಡ್ಕತೀನಿ ಅಂತ ಕೊಟ್ಟಂಗೆ ಕಾಣಿಸ್ತಾ ಇದೆ ಸರ್. ನಾಳೆ ಕೊಟ್ಟಿದ್ದಿದ್ರೆ ಅಲ್ಲ ಸರ್, ತಪ್ಪು ನಡ್ಕೊಂಡಾಗ ಹೈಕಮಾಂಡ್ಗೆ 28ಕ್ಕೆ ಅಂತ ಹೇಳಿ ದೇರ್ ಇಸ್ ನೋ ಲಾಜಿಕ್ ನಿಮ್ಮ ಇಬ್ಬರ ಹತ್ರನೋ. ಅದಕ್ಕೆ ನನ್ನ ಪ್ರಕಾರದಲ್ಲಿ ಗೊತ್ತಿಲ್ಲ, ನಂಗೆ ನಿಮ್ಮ ಹತ್ರ ಏನಾದ್ರು ಇದ್ರೆ ಅಲ್ಲ, ಮೋಸ್ಟ್ಲಿ ಏನಾದ್ರು ಕೊಟ್ಬಿಡಿ, ನೀವು ಕೊಟ್ಟು ಬಂದು ಮಾತಾಡಿ ಹೋಗ್ಲಿ. ಸಿದ್ದರಾಮಯ್ಯ ಏನೋ ಕೊಟ್ಟಿದ್ದ ಟೈಮ್ ನೋಡೋಕೆ ಕೊಡೋಕೆ ಒಳ್ಳೆ ಟೈಮ್ ನೋಡೋ ಅಂತ ಟೈಪಲ್ಲಿ ನೋಡಿದ್ರೆ ಅದು ಅಲ್ಲ. ಹೌದು, ಮತ್ತೇನಕ್ಕೆ? ಬಟ್ ಏನೋ ಒಂದ್ ಕಡೆ ಹೈಕಮಾಂಡ್ ಒತ್ತಡ ಏನಾದ್ರು ಇತ್ತ ಸರ್, ನೀವು ಹಿಂಗೆ ಮಾಡ್ಬಿಟ್ಟು ಇವತ್ತು ಬನ್ನಿ? ನನಗೆ ಐ ಡೋಂಟ್ ನೋಪ್ಪ ನನಗೆ ಯಾಕೆ ಅಂತ, ಬಟ್ ನಾನು ಸರ್ಪ್ರೈಸ್ಡ್ ಈ ವಿಚಾರದಲ್ಲಿ. ರಾಜ್ಯಪಾಲರ ಕಾರ್ಯದರ್ಶಿಗೆ ಒಬ್ಬ ದೀರ್ಘಕಾಲ ಅಧಿಕಾರವನ್ನು ನಡೆಸಿರುವ ಮುಖ್ಯಮಂತ್ರಿ, ರಾಜ್ಯ ಕಂಡ ಮುಖ್ಯಮಂತ್ರಿಗಳಲ್ಲಿ ಅತ್ಯಂತ ದೀರ್ಘಕಾಲದ ಅಧಿಕಾರವನ್ನು ನಡೆಸಿರುವ ಮುಖ್ಯಮಂತ್ರಿ, ಯಾವ ಸಮಸ್ಯೆಯೂ ಇಲ್ಲದೆ ಹೂ ಎತ್ತಿದಂತೆ ನಿಮಗೆ ಅಧಿಕಾರ ವರ್ಗಾವಣೆ ಆಗುತ್ತಿರುವ ಸಂದರ್ಭದಲ್ಲಿ, ಮುಂದಿನ ನಾಯಕ ಯಾರು ಎಂಬುದನ್ನು ತಾನೇ ಪ್ರಕಟ ಮಾಡಿರುವ ಸಂದರ್ಭದಲ್ಲಿ, ಮತ್ತು ಆ ನಾಯಕ ಅವರ ಜೊತೆಯೇ ಸಾಗಿ ಹೋಗಿರುವ ಸಂದರ್ಭದಲ್ಲಿ ಆತುರವೇನಿತ್ತು? ಐ ನೋ ಐಡಿಯಾ. ಇಟ್ಸ್ ಆಲ್ ರೈಟ್. ಇದನ್ನ ಸ್ವಯಂ ಪ್ರೇರಿತ ಅನ್ನಕ್ಕೆ ಬರಲ್ಲ ಅಲ್ಲ ಅವರು? ಇದು ಸ್ವಯಂ ಪ್ರೇರಿತ ಅಲ್ಲ. ಹೈಕಮಾಂಡ್ ಹೇಳಿದ ನಂತರ ಸ್ವಯಂ ಪ್ರೇರಿತ ಒಪ್ಕೋತೀನಿ. ಬಟ್ ಸ್ವಯಂ ಪ್ರೇರಿತ ಆಗಿದ್ದಿದ್ರೆ 2 ವರ್ಷ 5 ತಿಂಗಳು ಮಾರನೆಯ ದಿನ ರಾಜೀನಾಮೆ ಪತ್ರ ಹಿಡ್ಕೊಂಡು ಅವ್ರು ಡೆಲ್ಲಿಗೆ ಹೋಗಬೇಕಾಗಿತ್ತು. ತಗೊಳ್ಳಿ ನನ್ನ ಪತ್ರನ, ನಾನು ಕೊಟ್ಟ ಮಾತಿನಂತೆ ಬಂದಿದ್ದೇನೆ ಅಂತ ಗೋವಿಂದ್ ಹಸು ಬಂದಂಗೆ. ಗೋವಿಂದ ಪುಣ್ಯಕೋಟಿ ಹಸು ಬರಲ್ಲ, ಪುಣ್ಯಕೋಟಿ. ಹಾಗೇನಾಯ್ತು? ಹಸುಗೇನಾಯ್ತು? ಹುಲಿ ಇದು ಮಾಡಲಿಲ್ಲ ಬಚಾವಾಯ್ತು. ಆಗ್ಬೋದಿತ್ತು. ಯಾರು ಹೇಳಿಲ್ಲ ಕಥೆನ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಗಟ್ಟಿ ಆಯಿತು, ಸಕ್ಸಸ್ ಆಯಿತು ಅಂತ ಅನ್ಕೊಳಂಗಿಲ್ಲ ಅಲ್ಲ ಸರ್? ಇದು ಸಿದ್ದರಾಮಯ್ಯನ್ಗೆ ಅನಿವಾರ್ಯ. ಹೈಕಮಾಂಡು ಸಕ್ಸಸ್ ಆಯಿತು, ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಒಪ್ಪಿದ್ದಾರೆ. 6 ತಿಂಗಳು ತಡ ಇರಬಹುದು, ಬಟ್ ಹಿ ಹ್ಯಾಸ್ ಅಗ್ರೀಡ್ ಅಪಾನ್ ಎಸ್ ದೇರ್ ಇಸ್. ಯಾಕಂದರೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಹಿ ಹ್ಯಾಸ್ ಶೋನ್ ದಟ್ ಜನರಾಸಿಟಿ ಟು ಅನೌನ್ಸ್. ಒಪ್ಪಂದನೇ ಇಲ್ಲ, ಯಾವ ಒಪ್ಪಂದ ಅಂತ. ಇನ್ಯಾರೋ ಒಬ್ಬರು ಯಾವ ಒಪ್ಪಂದ ಆಗಿದ್ದಿರು ನಮಗೆ ಗೊತ್ತಾಗ್ತಿತ್ತು ಅಂತ ಕೆಲವು ಬುರುಡೆ ಬಿಡ್ತಿದ್ದಂತಹ ಗಿರಾಕಿಗಳು, ತಮಟೆ ಹೊಡೆಯೋ ಗಿರಾಕಿಗಳಿವೆಯಲ್ಲ, ಗಂಟೆ, ತಮಟೆ, ಜಾಕ್ಟೆ, ತಾಳ, ಮದ್ದಳೆ ಹೊಡೆಯೋ ಗಲಾಟೆ ಗಿರಾಕಿಗಳಿವೆಯಲ್ಲ ಸುತ್ತಲುವೆ, ಇವುಗಳು ಬುರುಡೆ. ನಾನು ಬಡ್ಕೋತಿದ್ದೆ ಆವತ್ತಿಂದಾನು. ಒಪ್ಪಂದ ಇದೆ, ಒಪ್ಪಂದ ಇಲ್ಲದಿದ್ದರೆ ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1, ಇದು ಜಾರಿಗೆ ಬರುತ್ತದೆ. ನಂಬರ್ 2, ಇದು ಸ್ಮೂತಾಗೇ ಆಗತ್ತೆ. ನಂಬರ್ 3, ಇದು ಅಸ್ಸಾಂ ಎಲೆಕ್ಷನ್ನು ಆದಮೇಲೆ ಆಗತ್ತೆ. ತೆಗೆದು ಹಾಕ್ಬೇಕಪ್ಪ, ನೀವು ನನ್ನನ್ನು ಪ್ರೂವ್ ಮಾಡಬೇಕು ಅಂದರೆ ಜನರ ಮುಂದೆ ಆಗತ್ತೆ. ಮತ್ತು ನಿಮ್ಗಳಿಗೆ ಹೇಳ್ತಿದ್ದೆ, ಈ ತಿಂಗಳು ಎಂಡಿಗೆ ದಾಟಲ್ಲ ಇದು. ನಿಮ್ಗೆ ಹೇಳ್ತಿದ್ದೆ ನಾನು, ಈ ತಿಂಗಳನ್ನು ದಾಟಲ್ಲ ಅಂತ. ನೀವು ಇಲ್ಲ ಸರ್ ಹಂಗೆ ಅಂತ, ಏನಾದ್ರು ಹಂಗೂ ಇಲ್ಲ ಹಿಂಗೂ ಇಲ್ಲ, ದಾಟಲ್ಲ. ಥರ್ಡ್ ಪಾರ್ಟಿ ಅಂಡ್ 3ನೇ ವ್ಯಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರ ಸ್ಟೈಲಲ್ಲೇ. ಎಸ್. ಜೊತೆಗೆ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಸರ್, ಡಿ ಕೆ ಶಿವಕುಮಾರ್ ಜೊತೆಗಿನ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು. ಅವರಿಂದ ಆ ಕಡೆಯಿಂದನೇ ಫೋಟೋಗಳು ಬಂದಿದ್ದು, ಕಾಲಿಗೆ ಬಿದ್ದಿದ್ದು, ಅಪ್ಕೊಂಡಿದ್ದು. ಅಂದರೆ ನಾವು ಕಾಲಿಗೆ ಬಿದ್ದು ಅಪ್ಕೊಂಡ ತಕ್ಷಣ ಒಗ್ಗಟ್ಟ ಅಲ್ಲ, ಅದನ್ನು ಪೋಟ್ರೆ ಮಾಡಿದ್ರೆ ಒಬ್ಬರು ದೊಡ್ಡ ಮನುಷ್ಯರು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಹಾಲು ಕುಡಿದ್ರೆ ಒಗ್ಗಟ್ಟ.
ಅವ್ರ ಹೆಸರು ಹೇಳೋದು ಬೇಕಿಲ್ಲ ಈಗ. ಅವ್ರು ಹಾಲು ಕುಡಿದ್ರು, ಆಮೇಲೆ ಏನಾಯಿತು? ಒಗ್ಗಟ್ಟ. ಒಬ್ಬರು ದೊಡ್ಡ ಮನುಷ್ಯರು ರಾತ್ರಿ ಎಲ್ಲ ಒಬ್ಬ ಮುಖ್ಯಮಂತ್ರಿ ಜೊತೆ ಅವರು ಕಾಲು ನೋವು ಅಂತ ಕೂತಿದ್ರು ಅಂತ ಅವ್ರ ಜೊತೆನೇ ಕೂತಿದ್ದವರು ಬೆಳಗ್ಗೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗ್ತಿದ್ದಾನೆ ಅಂತ ಅವ್ರ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ಪ್ರತ್ಯಕ್ಷ ಆದ್ರಲ್ಲ ಕಾಂಗ್ರೆಸ್ ಲೀಡ್ರು ಇದಾರಲ್ಲ ಅವರು. ಅದು ಲಾಯಲ್ಟಿನಾ? ರಾಜಕಾರಣದಲ್ಲಿ ಇದೆಲ್ಲವನ್ನೂ ಸಾಂಕೇತಿಕವಾಗಿ ಸಂದರ್ಭಕ್ಕೆ ಅನುಕೂಲವಾಗಿ ನೋಡಬೇಕೇ ಹೊರತು ಅದಕ್ಕೆ ಡೀಪಾಗಿ ಸೈದ್ಧಾಂತಿಕವಾಗೋ ಯಾವುದಕ್ಕೂ ಅದಕ್ಕೆ ಅರ್ಥವನ್ನು ಕೊಡಬಾರ್ದು. ಹಾಗನ್ಬಿಟ್ಟು ಡಿ ಕೆಗೆ ಗೌರವ ಇಲ್ಲ ಸಿದ್ದರಾಮಯ್ಯ ಮೇಲೆ. ಡಿ ಕೆಗೆ ಸಿದ್ದರಾಮಯ್ಯ ಮೇಲೆ ಗೌರವನೂ ಇದೆ, ಪ್ಲಸ್ ಹಿ ನೋಸ್ ದಿ ವ್ಯಾಲ್ಯೂ ಆಫ್ ಸಿದ್ದರಾಮಯ್ಯ ಆಲ್ಸೋ. ಅದು ಸಿದ್ದರಾಮಯ್ಯ ಅದು ಗೊತ್ತಿಲ್ಲದೆ ಡಿ ಕೆ ಇಷ್ಟು ದಿನ ರಾಜಕಾರಣ ಮಾಡ್ಕೊಂಬರೋಕ್ಕಾಗಲ್ಲ. ಮುಂದೆಯೂ ಸಿದ್ದರಾಮಯ್ಯನವರ ಅವಶ್ಯಕತೆ ಚುನಾವಣಾ ರಾಜಕೀಯದಲ್ಲಿ ಬೇಕಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆ? ಜಾತಿಯ ಜನಗಣತಿಯ ವರದಿಯನ್ನು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದು ನನ್ನ ಎರಡನೇ ಸರ್ಪ್ರೈಸ್. ಇವತ್ತೋಗಿ ಇಲ್ಲಿ ಕೊಟ್ಟಿದ್ದಿದ್ದು ಒಂದು ಸರ್ಪ್ರೈಸ್. ಎರಡನೇ ನನ್ನ ಸರ್ಪ್ರೈಸು, ವೈ ಡಿಡ್ ಹಿ ರಿಸೀವ್ ಇಟ್? ಯಾಕೆ ಸ್ವೀಕಾರವನ್ನು ಮಾಡಿದ್ರು ಅನ್ನೋದು ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ಅಂಥ ಆತುರ ಏನಿತ್ತು? ವಾಸ್ ಇಟ್ ನಾಟ್ ದ ಜಾಬ್ ಆಫ್ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್? ಅದು ಏಕೆ ನಂಗೆ ಗೊತ್ತಿಲ್ಲ. ಅದು ಹೌದು. ಅದರಲ್ಲಿ ಇರುವುದೇ ನಿಜವಾದರೆ ಲೀಕ್ ಆಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರದಲ್ಲಿ 20 ಲಕ್ಷ ಜನ ಮುಸ್ಲಿಂ ಮತ್ತೊಂದು 40 ಲಕ್ಷ ಕುರುಬ, ವಿಚ್ ಈಸ್ 1.2 crore. 80 ಲಕ್ಷ ಮುಸ್ಲಿಮರಲ್ಲಿ ಸುಮಾರು 200 ಕ್ಷೇತ್ರದಲ್ಲಿ ಅವರು ಹರಿದು ಹಂಚಿದ್ದಾರೆ. ಎಲ್ಲೊಂದು 25-30 ಕ್ಷೇತ್ರದಲ್ಲಿ ಮುಸ್ಲಿಮರ ಪಾತ್ರ ಇಲ್ಲದೆ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇರ್ಬೋದು. ಇನ್ನೊಂದು 175 ಕಡೆ 200 ಕಡೆ ಇದೆ. ಅಂದರೆ 6,000ದಿಂದ 15,000 20,000ವರೆಗೂ ಇರುತ್ತೆ. ಕೆಲವು ಕಡೆ 80,000 60,000 ಇರೋ ಕ್ಷೇತ್ರನೂ ಇದೆ. ಸೇಮ್ ಕುರುಬ ಇಟ್ಸ್ ಎ ವೆರಿ ಸ್ಟ್ರಾಟಜಿಕಲಿ ಲೊಕೇಟೆಡ್ ಕಮ್ಯುನಿಟಿ. ಅದು ಅನ್ಲೈಕ್ ಒಕ್ಕಲಿಗಾಸ್ ಆರ್ ಈವನ್ ಸಣ್ಣ ಪ್ರಮಾಣದಲ್ಲಿ ಲಿಂಗಾಯತರು ಇರ್ಬೋದು. ನಿಮಗೆ ಕುರುಬ ಸ್ಪ್ರೆಡ್ ಆಗಿರೋ ಕಮ್ಯುನಿಟಿ ಅದು. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೂ ಕುರುಬರಿದ್ದಾರೆ, ಹಳೆ ಮೈಸೂರಿಗೆ ಬಂದರೂ ಕುರುಬರಿರ್ತಾರೆ ನಿಮಗೆ. ಹಾಗಾಗಿ ಸ್ಟ್ರಾಟಜಿಕಲಿ ಸ್ಪ್ರೆಡ್ ಆಗಿದೆ. ಅವರೂ ಒಂದು 100 ಕಾನ್ಸ್ಟಿಟ್ಯುನ್ಸಿನಲ್ಲಿ ಕಡಿಮೆ ಇಲ್ಲ ಅನ್ನೋ ಥರ ಅವ್ರದ್ದು ಸಂಖ್ಯೆ ಇದೆ. 6,000 ಇರ್ಬೋದು, 8 ಇರ್ಬೋದು, 10 ಇರ್ಬೋದು, 12 ಇರ್ಬೋದು, 16 ಇರ್ಬೋದು. ಬಟ್ ಟುಗೆದರ್ ಬಿಟ್ವೀನ್ ಎ ಮುಸ್ಲಿಮ್ ಆ್ಯಂಡ್ ಎ ಕುರುಬಾ ಕಾಂಬಿನೇಷನಲ್ಲಿ ಇಟ್ಸ್ ಎ ಡ್ಯಾಮ್ ಗುಡ್ ನಂಬರ್ ಇನ್ ಮೆನಿ ಕಾನ್ಸ್ಟಿಟ್ಯುನ್ಸೀಸಲ್ಲಿ. ಹಾಗಾಗಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಆಗಿದ್ದ, ಈಗಲೂ ಸಿ ಎಂ ತಾನೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಸ್ ವೆಲ್ ದಟ್ ನನಗೆ ಮುಸ್ಲಿಂ ಮೇಲೆ ಒಂದಿಷ್ಟು ಹಿಡಿತ ಇದೆ ಅನ್ನೋ ನಂಬಿಕೆ ಇದೆ ಅವರಿಗೆ. ಹಾಗಾಗಿ ಮುಸ್ಲಿಂ ಮತ್ತು ಕುರುಬಾ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ರಾಜ್ಯದ ರಾಜಕಾರಣದಲ್ಲಿ ಇನ್ನೂ ಕೆಲವು ವರ್ಷಗಳಿರುತ್ತವೆ. ಅಷ್ಟು ಬೇಗ ಅದು ನಶಿಸಿ ಹೋಗಲ್ಲ. ಅದು ಯಾರೇನೇ ಭಾಷಣ ಬಿಗಿಬೋದು ಬೇಕಾರೆ. ಆ ಅರಿವು ಹೊಸ ಮುಖ್ಯಮಂತ್ರಿಗೆ ಇದೆ ಅಂತ ನಾನು ಪರಿಭಾವಿಸ್ತೀನಿ ಅಷ್ಟೇ. ಸೊ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆಯೇ DCM DK ಶಿವಕುಮಾರ್ ರಾಜ್ಯಭಾರಕ್ಕೆ ದಿನಗಣನೆ ಆರಂಭ ಆಗಿದೆ. ರಾಜ್ಯಪಾಲರು ರಾಜೀನಾಮೆ ಅಂಗೀಕರಿಸ್ತಾ ಇದ್ದಾರೆ. ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಶುರುವಾಗುತ್ತೆ. ನಾಳೆ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಸ್ವಲ್ಪ ಕೆಲಸದ ಒತ್ತಡದಲ್ಲಿದ್ದಾರೆ. ನಾಳೆ ಸಂಜೆ ಒಳಗೆ ರಾಜೀನಾಮೆ ಅಂಗೀಕಾರ ಆಗಬೇಕು. ಭಾನುವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಸಾಧ್ಯತೆ ಇದೆ. CLP ನಾಯಕರಾಗಿ DK ಆಯ್ಕೆಯಾಗೋದು ಬಹುತೇಕ ಖಚಿತ. ಸೋಮವಾರ ಸಂಜೆ ಮತ್ತೆ ಅದೇ ತಪ್ಪು ಮಾಡಿಬಿಡಿ. ಬಹುತೇಕ ಮಹತೇಕ ಖಚಿತ ಅಷ್ಟೇ ಮುಗೀತು. ಅಲ್ಲ ಸರ್, DK ಸುರೇಶ್ ಪ್ರಶ್ನೆ. DK ಸುರೇಶ್ ಬುದ್ಧಿ ಇಲ್ಲ ಅಂತ ನನಗೂ ಇಲ್ವೇನ್ರಿ ಹಂಗಾರೆ? ನೀವು ಒಳ್ಳೆ ಕತೆ ಆಯ್ತು ನನಗೆ. ಸುಮ್ಮನೆ ಯಾರ ಮುಂದೆ ಡ್ರಾಮಾ ಆಡ್ತಾರೆ ಇವರೆಲ್ಲ? ಎಸ್, ಸುಮ್ಮನೆ ನಿಮ್ಗೆ ಕೆರಳಿಸ್ಬೇಡಿ. ಎಲ್ಲದರಲ್ಲೂ ಕಂಡಿದ್ರಲ್ಲೆಲ್ಲ ಡ್ರಾಮಾ ಮಾಡೋಕ್ಕೆ ಹೋಗಬೇಡಿ. ಎಸ್, ವಾಟ್ ವಿ ನೋ ಈಸ್ ನೋನ್. ಒಬ್ಬ ಮುಖ್ಯಮಂತ್ರಿಯಾಗಿ ಹೊರಗೆ ಹೋಗ್ತಿರೋ ವ್ಯಕ್ತಿ ನಾಳೆ ಬರ್ತಿರೋ ಮುಖ್ಯಮಂತ್ರಿ ಹೆಸರನ್ನ ಪ್ರಕಟ ಮಾಡ್ತಾರೆ ಅಂತಂದ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನ್ರಿ ಮೀನಿಂಗು? ಅವರೇ ಅಂತ ಸುಮ್ಮನೆ ಹೊಡಿತಾರೆ. ಆಪ್ರೇಷನ್ ಆಗಿರುತ್ತೆ, ಡಾಕ್ಟ್ರ್ ಬಂದು ಆಪ್ರೇಷನ್ ಸಕ್ಸಸ್ ಅಂತ ಹೇಳ್ತಾರೆ. ಆಚೆ ಕೂತಿರೋ ಅಪ್ಪ ಅಮ್ಮ ಅವ್ನು ಎದ್ದು ಬರಲಿ ಆಮೇಲೆ ನೋಡೋಣ ಸಕ್ಸಸ್ ಆಗಿಲ್ವಾ ಅಂತಾರ ಏನಂತಾರ? ತಕ್ಷಣ ತಂದೆ ತಾಯಿ ಆಚೆ ಕೂತವರು ಕೈ ಮುಗಿತೀನಿ ಡಾಕ್ಟ್ರೆ ಉಳಿಸ್ಕೊಟ್ಬಿಟ್ರಿ ನನ್ನ ಮಗನ ಅಂತಾರೆ, ಅಥವಾ ಮಗಳನ್ನ ಅಂತಾರೆ ತಾನೇ? ಹೌದು. ಮತ್ತೆ ಸರ್, ಆ ಹೆಸರು ಹೇಳಿದ್ದು ಕೆಲವು ಮಿನಿಸ್ಟ್ರಿಗಳಿಗೆಲ್ಲ ಸರ್ಪ್ರೈಸು ಅಂತ ಮಾತಾಡ್ಕೊಳ್ತಾರೆ. ನನಗೂ ಸರ್ಪ್ರೈಸ್. ನಾನು ಸರ್ಪ್ರೈಸ್ಡ್. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದ ಬ್ರೀಫ್ನಲ್ಲಿ ಅದು ಇರಲಿಲ್ಲ ಅನ್ಸುತ್ತೆ. ಅದು ನಮಸ್ಕಾರದ ಪರಿಣಾಮ ಇರಬೇಕು. ಓವರ್ ಎಕ್ಸೈಟ್ ಆಗಿ ಹೇಳ್ಬಿಟ್ಟಿರ್ಬೇಕೆಲ್ಲ ಮೋಸ್ಟ್ಲಿ ಪಾರ್ಟಿ ಇದು. ನನಗೂ ಅದು ಆ್ಯಕ್ಚುಲಿ ಸರ್ಪ್ರೈಸು. ಯಾಕೆ ಸಿದ್ದರಾಮಯ್ಯ ಆ ಆಪ್ಷನ್ನಲ್ಲಿ ತಾನು ಪ್ರಕಟ ಮಾಡೋಕ್ಕೆ ಹೋದ್ರು ಅದನ್ನು ಅಂತ. ಪಾಸಿಬಲಿ ಹೀಗಿರ್ಬೋದು, ತನ್ನ ಹಿಂಬಾಲಕರಿಗೆ ಅಥವಾ ತನ್ನ ಹಿಂದಿರುವಂಥ ಬೆಂಬಲಿಗರಿಗೆ ಪರ್ಟಿಕ್ಯುಲರ್ಲಿ ಮಿನಿಸ್ಟ್ರಿನಲ್ಲಿರೋರಿಗೆ ಸಂದೇಶ ಕಳಿಸೋಕ್ಕೂ ಇರ್ಬೋದು.
ನೆಕ್ಸ್ಟ್ ಗೊಂದಲ ಆಗಬಾರ್ದು. ತುಂಬ ಏನೂ ಆಗೋದು ಬೇಕಿಲ್ಲ ಅನ್ನೋದಕ್ಕೂ ಇರ್ಬೋದು. ಎಸ್. ಸೊ ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇವತ್ತು ಸೋಮವಾರ ಇದೆ. ಅದು ಗೋಧೂಳಿ ಲಗ್ನ ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಪ್ರಕ್ರಿಯೆ ಮುಗಿತಾ ಇದ್ದಂಗೆ ಸಿದ್ದರಾಮಯ್ಯ ಭಾಳ ಸರಳ ಡೆಲ್ಲಿಗೆ ಹೋಗಿದ್ದಾರೆ. ಶನಿವಾರ CLP, ಶನಿವಾರ ಅಥವಾ ಭಾನುವಾರ ಅಂತಲೂ ಹೇಳಿದ್ದಾರೆ. ಅಲ್ಲ, ನಾಳೆ ಸಂಜೆ ಎಕ್ಸೆಪ್ಟ್ ಆಯಿತು ಅಂದರೆ, ನಾಳೆ ಸಂಜೆ ಒಳಗೆ ಎಕ್ಸೆಪ್ಟ್ ಆದರೆ ಶನಿವಾರ CLP ಆಗ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ಶನಿವಾರ CLP ಆಗ್ಬೋದು. ಸಂಡೇ ಆಗೋದು ಡೌಟು, ಶನಿವಾರ ಆಗ್ಬೋದು. ಶನಿವಾರ ಆದರೆ ಒಂದು ದಿನ ಟೈಮ್ ಬೇಕು ಸ್ವೇರಿಂಗ್ ಇನ್ನನ್ನು ರೆಡಿ ಮಾಡೋಕ್ಕೆ ಜಾಗನ. ನಾನು ನಿನ್ನೆನೇ ಹೇಳಿದೆ, ಈ ಚೀಫ್ ಮಿನಿಸ್ಟ್ರು ಹೊಸ್ದಾಗಿ ಬರ್ತಿರೋ ಗಿರಾಕಿ ಇವ್ರ ಪಾರ್ಟಿ ಅಲ್ಟಿ ವ್ಯವಹಾರದಲ್ಲೆಲ್ಲ ತಗೊಳ್ಳೋ ಚಾನ್ಸ್ ಇದ್ದಂಗೆ ಇಲ್ಲಪ್ಪ ಅಂತ ನಾನು ಅಂದೆ. ನೀವೀಗ ಹೇಳ್ತಿರೋದು ಅದನ್ನೇ ವಿಧಾನಸೌಧ ಕಂಠೀರವ ಸ್ಟೇಡಿಯಂ ಅಂತ ಹೇಳ್ತೀರಿ. ಅದಕ್ಕೂ ಈಗಲೇ ಹೇಳ್ಬಿಡ್ತೀನಿ, ಒಂದು ದಿನದ ಗ್ಯಾಪ್ ಕೊಟ್ಟು ನೀವೇನಾದ್ರು ಪ್ರಮಾಣ ವಚನ ಮಾಡಿದ್ರೆ ಅದು ಮೋಸ್ಟ್ಲಿ ಕಂಠೀರವ ಸ್ಟೇಡಿಯಂಗೆ ಹೋಗುತ್ತೆ. ಯಾಕಂದರೆ ಅಲ್ಲಿ ವ್ಯವಸ್ಥೆಗಳು ಕಡಿಮೆ ಮಾಡ್ಬೋದು, ಬೇಗ ಮಾಡ್ಬೋದು, ಕಡಿಮೆ ಸಾಕು. ಒಂದು ವೇಳೆ ಈ ಸಾಹೇಬ ಈತನ ಒರಿಜಿನಲ್ ಆಸೆ ಪ್ರಕಾರ ವಿಧಾನಸೌಧದ ಮುಂದಕ್ಕೆ ಹೋಗಬೇಕು ಅಂತ ಏನಾದ್ರು ಇದ್ದರೆ ಅದಕ್ಕೆ 2 ದಿನ ಎಕ್ಸ್ಟ್ರಾ ಟೈಮ್ ಬೇಕು. ಯಾಕಂದರೆ ಅಲ್ಲಿ ಡಯಾಸ್ ಹೊಡೆಯೋಕ್ಕೆ 1 ದಿನ ಬೇಕು ಆ ಮೆಟ್ಲುಗಳಿಗೆ. ಅದಷ್ಟು ಈಸಿ ಅಲ್ಲ ಅದು. ಆವಾಗ ಅದು ಬುಧವಾರಕ್ಕೆ ಹೋಗುತ್ತೆ. ಐ ಡೋಂಟ್ ನೋ ಯಾವತ್ತು ಹೋಗುತ್ತೋ. ಸೊ ಮೈ ಕ್ವಶನ್ ಈಸ್, ಅದು ಬುಧವಾರಕ್ಕಾರು ಹೋಗಲಿ, ಸೋಮವಾರಕ್ಕಾರು ಹೋಗಲಿ, ಡಿಸಿಷನ್ ಇಸ್ ಮೇಡ್. ಅಷ್ಟೇ, ಮುಗಿದೋಯ್ತು ಕತೆ ಅದರದ್ದು. ಎಸ್, ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಈ CM ಜೊತೆಗೇನೆ DCMಗಳಾಗಬೇಕು, ಇಷ್ಟು ಜನ ಕ್ಯಾಬಿನೆಟ್ಗಾಗಬೇಕು ಅಂತ ನಾಳೆ ಡಿಸೈಡ್ ಆಗ್ಬಿಡುತ್ತಾ? DCMಗಳದ್ದು 2 ಹಂತದಲ್ಲಿ ಆಗ್ಬೋದು ಅನ್ಸುತ್ತೆ. 2 ಇರ್ಬೋದು, 3 ಇರ್ಬೋದೋ, 1 ಇದೆಯೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು 2 ಅಂತ ಅನ್ನಿಸ್ತಿದೆ. ಬಟ್ ಕಾಸ್ಟ್ ಕಾಂಬಿನೇಷನ್ಸನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅಂತಲೇ ಮಾಡೋಕ್ಕೆ ಹೋದರೆ 3ನೇದಕ್ಕೆ ಹೊಟ್ಟೋಗ್ಬೋದು ಇವರು. ಜನರಲಿ ಕಾಂಗ್ರೆಸ್ಸಲ್ಲಿ ಹತ್ರ ಹೋಗಲ್ಲ, 2ರಲ್ಲೇ ನಿಲ್ಲಬೋದು ಅವರು. ದಟ್ಸ್ ಎ ಪಾಯಿಂಟ್ ವಿಚ್ ವಿಲ್ ಬಿ ಡಿಸೈಡೆಡ್ ಎಟ್ ಎ ಲೇಟರ್ ಸೈಡಲ್ಲಿ. ಈಗ ಸದ್ಯಕ್ಕೆ ಇದಾಗಬೇಕು, ಏನು ಹೇಳಿ, ಮುಖ್ಯಮಂತ್ರಿ ಆಗೋಯ್ತ್ರಿ, ಆಗೋಗಿದ್ದು ಸ್ಟೋರಿ. ಪಾಸ್ ಆಗಿದ್ದ ಎಕ್ಸಾಮ್ ಬಗ್ಗೆನೇ ಮತ್ತೆ ಮಾತಾಡ್ತೀರಿ, ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಮಾತಾಡಿ. ಕ್ಯಾಬಿನೆಟ್ ನನಗಿರುವ ಇನ್ಫಾರ್ಮೇಷನಲ್ಲಿ ಕ್ಯಾಬಿನೆಟ್ ಫಾರ್ಮೇಷನಲ್ಲಿ ಅಪಿಯರ್ಸ್ ಟು ಬಿ ಒಂದು ಫಾರ್ಮುಲಾ ಬಂದಂಗೆ ಇದೆ. ಅದಕ್ಕೆ 5-7-20 ಅಂತ ಒಂದು ಫಾರ್ಮುಲಾ ಬಂದಂಗಿದೆ. 5 ದಿ ಆನರಬಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಗ್ತಿರೋರು ರೆಕಮೆಂಡ್ ಮಾಡಬಹುದಾದದ್ದು, 7 ಈಗಿರುವ ಹಾಲಿ ಒಳಕ್ಕೆ ಬರ್ತಾ ಇರೋರು, ಇನ್ನು 20 ಹೈಕಮಾಂಡ್ ಅನ್ನೋ ಥರದ ಒಂದು ರಫ್ ಅರೇಂಜ್ಮೆಂಟಿಗೆ ಬರ್ತಾ ಇದ್ದಾರೆ ಅಂತ ನನ್ನ ಮಾಹಿತಿ. ಇದರಲ್ಲಿ 20ರಲ್ಲಿ ಕೆಲವು ಸ್ವಲ್ಪ ಶಿಫ್ಟ್ ಆಗ್ಬೋದು, ಶಫಲ್ ಆಗ್ಬೋದು, ಅದು ಆಗತ್ತೆ ಅಂತ ಒಂದು ಲೆಕ್ಕಾಚಾರದಲ್ಲಿದೆ. ಇದಾಗುವಾಗ ಜಾತಿ ಬ್ಯಾಲೆನ್ಸಲ್ಲಿ DCM ಡಿಸೈಡ್ ಆಗುತ್ತೆ. ಅಲ್ಲಿ ಡಿಸೈಡ್ ಆಗಬೇಕಾಗಿರೋದಕ್ಕೆ ಭಾಳ ದೊಡ್ಡ ಗಲಾಟೆ ಏನಿಲ್ಲ. ಅದರಲ್ಲಿ ಪ್ರಮುಖವಾದ ಕೈಬಿಟ್ಟಿರುವ ಜಾತಿಗಳು ಎಂದು ಪರಿಭಾವಿಸಬಹುದಾದ್ದಕ್ಕೆ ಯಾವುದಕ್ಕಲ್ಲಿ ಅಕಾಮಡೇಟ್ ಮಾಡಬೇಕು ಅನ್ನೋದು. ಆ ಅಕಾಮಡೇಷನ್ ಪಾಯಿಂಟ್ ಬಂದರೆ ಶೆಡ್ಯೂಲ್ ಕಾಸ್ಟ್ ಇದೆ, ಲಿಂಗಾಯತರಿದ್ದಾರೆ, ಮುಸ್ಲಿಮರಿದ್ದಾರೆ ಮತ್ತು OBC ಇರುತ್ತೆ. ಒಕ್ಕಲಿಗರದ್ದು ಇರಲ್ಲ, ಬಿಕಾಸ್ ಒಕ್ಕಲಿಗರೇ CM ಇರ್ತಾರೆ. ಹಾಗಾಗಿ 4ರಲ್ಲಿ 2 ಯಾರಿಗಾರು ಆಗಬಹುದು ಅಂತ ಒಂದು ಲೆಕ್ಕ. ವಿ ಡೋಂಟ್ ನೋ ಯಾರು ಎತ್ತ ಅಂತ, ಯಾರನ್ನಾರು ಕೈ ಬಿಡ್ಬೋದು. ಯಾಕಂದರೆ ರಾಜ್ಯಸಭೆಗೆ ಯಾರು ಮುಸ್ಲಿಂ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಕೊಟ್ಟಿದ್ದೀವಪ್ಪ, ಇಲ್ಲಿ ಬಿಡಪ್ಪ ಸದ್ಯಕ್ಕೆ ಅನ್ಬೋದು. KPCC ಅಧ್ಯಕ್ಷ ಸ್ಥಾನನ ಯಾವ್ದಾದ್ರು ಬೇರೆಯವರು ಕೊಟ್ಟರೆ ಅಲ್ಲಿ ಕೊಟ್ಟಿದ್ದೀವಪ್ಪ, ಅದು ಬ್ಯಾಲೆನ್ಸ್ ಮಾಡ್ತಿದ್ವಿ, ಇದು ಕೊಡಲ್ಲಪ್ಪ ಅಂತ ಅನ್ಬೋದು. ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕೆ ಹೈಕಮಾಂಡ್ 20 ಇಟ್ಕೋತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಹೈಕಮಾಂಡ್ ಈಸ್ ಥಿಂಕಿಂಗ್ ಒಂದಷ್ಟು ಮೀಡಿಯಮ್ ಆ್ಯಂಡ್ ಯಂಗರ್ ಎಲಿಮೆಂಟ್ಸನ್ನು ತರೋಣ ಅಂತ. ನನ್ನ ಪ್ರಶ್ನೆ ಇದ್ದಿದ್ದು ಈ ಮಾಹಿತಿ ಕೊಡ್ತಾ ಇದ್ದಾಗ, ಯಂಗರ್ ಅಂದರೆ ಕಾಂಗ್ರೆಸ್ಸಲ್ಲಿ ಏನು ಅಂತ ಕೇಳಿದೆ. ಯಾರು ಯಂಗು? ಮಾನದಂಡ ಏನು ಅಂತ. ಅಲ್ರಿ, 60 ಆದವ್ನು ಯಂಗ? ಯಾಕಂದರೆ 80 ಇವೆ. ಭಾಳ ಹಿಂದೆ ಸಿಂಧ್ಯಾ ಅವ್ರು ಈ ಪ್ರಶ್ನೆ ಕೇಳ್ತಾ ಇದ್ರು ಅಸೆಂಬ್ಲಿಲಿ ಕೂತ್ಕೊಂಡು. ನಮ್ಮನ್ನೆಲ್ಲ ಸೆಕೆಂಡ್ ಲೈನ್ ಲೀಡ್ರು ಅಂತ ಬರೀತೀರಲ್ಲ ನೀವು ಪೇಪರ್ನವರು, ನಾವು ಫಸ್ಟ್ ಲೈನ್ ಲೀಡರ್ ಆಗೋದು ಯಾವತ್ತಪ್ಪ? ಈಗಲೇ 50 ಆಗೋಗಿದೆ ನಮಗೆ ಅಂತ ಇದು ಯಾವಾಗಲೂ ಅವ್ರು ಹೇಳೋರು. ಹಾಗೆ ಕಾಂಗ್ರೆಸ್ಸಲ್ಲಿ ಈಗ ಭಾಳ ಜನ ಎಲ್ಲ 50 ದಾಟಿ 60ಕ್ಕೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಅಲ್ವೇ. ನಾನು ನೋಡ್ತಿದ್ದಂಗೆ ಎಲ್ಲರೂ ವಯಸ್ಸಾಯಿತು, ಈಗ ನಮಗಾಗಿಲ್ವೇ, ಹಂಗೆ ಅವ್ರಿಗೂ ಆಗಿದೆ ಅಲ್ವಾ. ಹಾಗಾಗಿ ಯಾಕಂದರೆ ದ ಫಸ್ಟ್ ಟೈಮ್ ಐ ಸಾ ಸಿದ್ದರಾಮಯ್ಯ ವಾಸ್ 86. ಐ ಸಾ ಹಿಮ್ ಇನ್ 86. ಜಸ್ಟ್ ಔಟ್ ಆಫ್ ದ ಎಂಟರ್ ದಿ ಕಾಲೇಜ್ ಜೊತೆನೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನೋಡಬೇಕಾದ ಅನಿವಾರ್ಯತೆ. 86, 40 ವರ್ಷ. ಇಟ್ಸ್ ನಾಟ್ ಸ್ಮಾಲ್ ಟೈಮ್ ಅಲ್ವೇ. ಹಾಗಾಗಿ ಎಲ್ಲರಿಗೂ ವಯಸ್ಸಾಗಿದೆ. ಯಾರು ಮಾಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ, ನೋಡೋಣ ಮುಂದೆ.
2-3 ಬಾರಿಗೆ ಆ ರೀತಿ ಕಾಂಬಿನೇಷನ್ ಮಾಡ್ಬೋದು ಅನ್ಸುತ್ತೆ ಸರ್. ಇನ್ನು ರಾಜೀನಾಮೆಗೂ ಮುನ್ನ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಚಿವರಿಗೆ ಸಿದ್ದರಾಮಯ್ಯ ವಿದಾಯದ ಉಪಹಾರ ಕೂಟ ಏರ್ಪಡಿಸಿದರು. ನೋಡಿದೆ ಬಿಟ್ಟು ದೋಸೆ ಎಲ್ಲ ವಡೆ ಎಲ್ಲ ಇತ್ತು. ತಿಂದಿದ್ದು ಕಡಿಮೆ ಅನ್ಸುತ್ತೆ, ಮಾತಾಡಿದ್ದೇ ಜಾಸ್ತಿ. ನನ್ನ ಪ್ರಕಾರ ಅಲ್ಲಿ ಯಾರು ಮಾತೇ ಆಡಿರಲ್ಲ. ಚೀಫ್ ಮಿನಿಸ್ಟ್ರು, ಐ ಥಿಂಕ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಒಂದು 2-3 ವಾಕ್ಯ ಆಗಿರಬೇಕು. ಯಾರೋ ಮಧ್ಯ ಒಂದು ಅನ್ನೋಕ್ಕೆ ಒಂದು ಮಧ್ಯ ಒಂದೊಂದು ಬಿಟ್ಟಿರ್ಬೇಕಾರೆ ಒಂದು ಜೋಕ್ ಟೈಪ್ ಯಾರೋ ಕೆಲವರುಗಳು. ಅದು ಬಿಟ್ಟರೆ ಅಲ್ಲಿ ಯಾರು ಜಾಸ್ತಿ ಮಾತಾಡ್ದಂಗೆ ಕಾಣಿಸ್ತಿಲ್ಲ. ಐ ಥಿಂಕ್ ಇಟ್ ವಾಸ್ ಡಾಮಿನೇಟೆಡ್ ಬೈ ಸಿದ್ದರಾಮಯ್ಯ. ಸೊ ಹಾಗಾಗಿ ಅದಾದಮೇಲೆ ಎಲ್ಲರೂ ಬಂದರು, ಒಂದಷ್ಟು ಜನ ಎಲ್ಲ ಕಣ್ಣೀರು ಹಾಕಿದ್ರು. ಇವರು ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ, ರಾಜೀನಾಮೆ ವಿಚಾರ ಅನೌನ್ಸ್ ಮಾಡ್ತಾ ಇದ್ದಾಗೆ ಕೆಲವರೆಲ್ಲ ದಿಗ್ಭ್ರಾಂತರಾದರು. ಅದಾದಮೇಲೆ ಮಾತಾಡಿ ನೋ ಅಗೈನ್ ಐ ಆಮ್ ಸಾರಿ, ಇದನ್ನು ಬರೆದವರು ರಾಂಗು, ನೀವು ಓದ್ತಿರೋದು ನೀವು ರಾಂಗು. ಹೆಂಗ್ರಿ ದಿಗ್ಭ್ರಾಂತರಾಗ್ತಾರೆ? ಯಾಕ್ರಿ ಆಗಬೇಕು ದಿಗ್ಭ್ರಾಂತರು? ಸಡನ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ದಬಕ್ಕಂತ ಬಿದ್ದುಬಿಟ್ಟ ಅಂದ್ರೆ ಏನು ಸಾರ್ ಹಿಂಗಿದ್ದವನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂತೆ ಅಂದರೆ ದಿಗ್ಭ್ರಾಂತ. ಸಾರ್ ಇದಂತೆ ಯಾರು ಕುಣಿಗಲ್ ರಂಗನಾಥ್ ಅಂತೆ ನೆಕ್ಸ್ಟ್ ಚೀಫ್ ಮಿನಿಸ್ಟ್ರು ಅಂತ ಯಾವಾಗ ಅನೌನ್ಸ್ ಮಾಡಿಬಿಟ್ರೆ ಅನೌನ್ಸ್ ಮಾಡ್ಬಿಟ್ಟ ದಿಗ್ಭ್ರಾಂತ ಆಗ್ಬೋದು. ನಾನು ಆಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಹೆಂಗ್ರಿ ದಿಗ್ಭ್ರಾಂತರಾಗ್ತಾರೆ? ಎಸ್. ಸೊ CM ರಾಜೀನಾಮೆ ಮಾತಾಯ್ತಲ್ಲ ಸರ್, ಎಲ್ಲ ಮಾತುಕತೆ ಎಲ್ಲ ಹೇಳಿದ್ರೆ ನಾವು ಓದೋದೇ ಬಿಟ್ಬಿಟ್ರಲ್ಲ ಪೂರ್ತಿ ಓದೋದು. ಸೊ ಹಾಗಾಗಿ ಈಗ ಮೊದಲ ಬಾರಿಗೆ ಪವರ್ ಶೇರಿಂಗ್ ಗುಟ್ಟನ್ನು ಸಿದ್ದರಾಮಯ್ಯನವರು ಅಲ್ಲಿ ಹೇಳಿದ್ರು ಎಲ್ಲರ ಮುಂದೆ. DK ಶಿವಕುಮಾರ್ಗೆ ಎಲ್ಲ ರೀತಿಯ ಸಹಕಾರ ಕೊಡೋದಾಗಿ ಕೂಡ ಸಿದ್ದರಾಮಯ್ಯನವರು ಹೇಳಿದರು. ಸಭೆಯಿಂದ ಹೊರಬರ್ತಾ ಇದ್ದಂತೆ ಉಳಿದವ್ರಿಗೂ ಕೊಡಿ ಅಂತ ಹೇಳಿದ್ದಾರೆ. That's the point. ಸಂತೋಷ್ ಲಾಡ್ ಕಣ್ಣೀರು ಹಾಕಿದ್ದಾರೆ. ಸಂತೋಷ್ ಲಾಡ್ಗೆ ದರ್ ಇಸ್ ಎ ರೀಸನ್ ಟು ಕ್ರೈ. ಲಾಡ್ ಬೇಸಿಕಲಿ ಕೇಮ್ ಫ್ರಮ್ JDS ಅಲ್ವಾ? ಸಿದ್ದರಾಮಯ್ಯನವ್ರನ್ನ ನಂಬಿ ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ಗೆ ಹೋಗಿದ್ದ ಪೈಕಿಗಳಲ್ಲಿ ಲಾಡು ಒಂದು. ಆ್ಯಂಡ್ ಲಾಡನ್ನು ಒಂದು ರೀತಿ ಮಂತ್ರಿ ಮಾಡಿ ಕಾಪಾಡಿದ್ದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಭಾಳ ದೊಡ್ಡದು. ಯಾಕಂದರೆ ಲಾಡ್ದು ಬಹಳ ದೊಡ್ಡ ಕಮ್ಯುನಿಟಿ ಅಲ್ಲ. ಈ ದೊಡ್ಡ ಕಮ್ಯುನಿಟಿ ಆಗಿ ಪವರ್ಫುಲ್ಲಾಗಿ ಏನೋ ಆಗ್ಬಿಡುತ್ತೆ ಅನ್ನೋ ಕಮ್ಯುನಿಟಿ ಅಲ್ಲ ಅದು. ಹಾಗಾಗಿ ಲಾರ್ಡ್ ಬಿಕಮಿಂಗ್ ಲಿಟ್ಲಿ ಎಮೋಷನಲ್ ಈಸ್ ಅಂಡರ್ಸ್ಟ್ಯಾಂಡಬಲ್. ನನಗೆ ನೋಯಿಂಗ್ ಹಿಮ್ ನಾ ಹೇಳ್ತಿರೋದು, ನೋಯಿಂಗ್ ಸಂತೋಷ್. ಆಮೇಲೆ ಹೈಕಮಾಂಡ್ ಹೇಳಂತೆ ಪಾಲನೆ ಮಾಡಿದ್ದೀನಿ. ಪವರ್ ಶೇರಿಂಗ್ ಬಗ್ಗೆ 3 ವರ್ಷದಿಂದ ಒಪ್ಪಂದ ಆಗಿತ್ತು. ಅವತ್ತು ಏನು ಮಾತುಕತೆ ಆಗಿತ್ತು ಆ ಪ್ರಕಾರ ಒಪ್ಕೊಂಡಿದ್ದೀನಿ, ನಡ್ಕೊಂಡಿದ್ದೀನಿ. ಅವರೇ ನೆಕ್ಸ್ಟ್ CM ಅವ್ರು ಸಹಕಾರ ಕೊಡಿ. ರಾಷ್ಟ್ರ ರಾಜಕಾರಣ ನನಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ. ರಾಜ್ಯಸಭೆಗೆ ಬಾ ಅಂತ ಕರೆದ್ರು ನಾನು ಬರಲ್ಲ ಅಂತ ಹೇಳಿದ್ದೀನಿ. ಅಂದ್ಕೊಂಡಿದ್ದೀನಿ ಅಂತಾರೆ. ಅಂದ್ಕೊಳ್ಳೋದು ಬೇಡ, ಇರಿ, ಯಾರು ಬೇಡ ಅಂದವ್ರು ನಿಮ್ಮನ್ನು ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಸೇಮ್ ಯಡಿಯೂರಪ್ಪನವರು ಅದೇ ಹೇಳೋದು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಗ್ಯಾರಂಟಿಗಳನ್ನ ಕಷ್ಟಪಟ್ಟು ಅನುಷ್ಠಾನ ಮಾಡಿದ್ದೀವಿ, ಮುಂದುವರಿಸಿ. ಬೇಡ ಅಂದವ್ರು ಯಾರು ಅನುಭವಿಸೋದಾದರೆ ನಮ್ಮದೇನು ಸಮಸ್ಯೆ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ದಿಸ್ ಟೈಮ್ ಅಕಾರ್ಡಿಂಗ್ ಟು ಮೀ ಏನಾಯಿತು ಮುಖ್ಯಮಂತ್ರಿ ಆದಾಗ ಅಂದಾಗೆ ಅಂದರೆ ಫೈನಾನ್ಷಿಯಲ್ ಆ್ಯಂಬುಷ್ಗೆ ಗುರಿಯಾದರು. ಆ್ಯಂಬುಷ್ ಅಂದರೆ ಗೊತ್ತಲ್ಲ, ಇದ್ದಕ್ಕಿದ್ದಂತೆ ದಾಳಿ ಮಾಡುವುದು. ಫೈನಾನ್ಷಿಯಲ್ ಆ್ಯಂಬುಷ್ ಬೈ ಹೈಕಮಾಂಡ್, ಗ್ಯಾರಂಟಿಗಳ ರೂಪದಲ್ಲಿ ಅವರ ಮೇಲೆ ನಡೆದ ದಾಳಿ ಅದು. ಹಾಗಾಗಿ ಸತ್ತೋಯ್ತು ನಮ್ಮ ರಾಜ್ಯದ ಹಣಕಾಸು ಸ್ಥಿತಿ. ಈಗ ಮುಂದುವರಿಸ್ತಾರಂತೆ, ಮುಂದುವರಿಸ್ಕೊಳ್ಳಿ, ಯಾವನು ಬೇಡ ಅಂದವನು. ಎಸ್.